ಗೃಹಲಕ್ಷ್ಮಿಗೂ ಸಂಬಂಧ ಇಲ್ಲ, ನಮಗೂ ಶಕ್ತಿ ಯೋಜನೆಗೂ ಸಂಬಂಧ ಇಲ್ಲ, ನಮಗೂ ಯುವಶಕ್ತಿಗೂ ಸಂಬಂಧ ಇಲ್ಲ. ನೀವು ಹೇಳಿ, ನಾವು ನಿಮ್ಮನ್ನು ಪ್ರಶ್ನಿಸೋದಿಲ್ಲ. ಕಾಂಗ್ರೆಸ್ ಕೊಟ್ಟಿರುವಂಥ ಆಶ್ವಾಸನೆ ಅನ್ನೋದಾದರೆ ಈಗ ಕಂಡೀಷನ್ನು, ಅವತ್ತು ಯಾಕೆ ನಿನಗೂ ಫ್ರೀ ನಿಮ್ಮ ಹೆಂಡತಿಗೂ ಫ್ರೀ ಅಂತ ಹೇಳಿದ್ರಿ, ಇವತ್ತು ಯಾಕೆ 55,000 ಮೃತರಿಗೆ ಹೋಗಿದೆ ಅಂತ? 55,000 ಜನ ಜನರಿಗೆ ಅದರಲ್ಲಿ ಯಾರು ಬದುಕೇ ಇಲ್ಲ, ಅವ್ರಿಗೆ ಹೋಗಿದೆ ಅಂತ. ಮೃತರಿಗೆ ಹೋಗಿದ್ರೆ ಅದನ್ನು ಕಟ್ ಮಾಡೋ ನ್ಯಾಯ ಇದೆ. ಉಳಿದವರಿಗೆ ಯಾಕೆ ಕಂಡೀಷನ್? ಉಳಿದವರಿಗೆ ಯಾಕೆ ಕಂಡೀಷನ್ ಆಗ್ತಾಯಿದ್ದೀರಿ? ಹೊರ ರಾಜ್ಯದಿಂದ ಬಂದು ಇಲ್ಲಿ ನೆಲೆಸಿದ್ರೆ ಕೊಡಲ್ಲ, ಅವ್ರು ಇಲ್ಲೇ ಮತದಾರರಾಗಿದ್ದರೆ ಅವಾಗಲೇ ಹೇಳಬೇಕಿತ್ತು ಕಂಡೀಷನ್ನ. ಇನ್ಕಮ್ ಜಾಸ್ತಿ ಇದ್ದರೆ ಕೊಡಲ್ಲ ಅವತ್ತು ಹೇಳಿದ್ರ ನೀವು, ಇವತ್ತು ಯಾಕೆ ಕಂಡೀಷನ್ ಆಗ್ತಾಯಿದ್ರಿ? ಅವತ್ತು ನೀವು ನಂಬಿಸಿದ್ದು ಎಲ್ಲ ಮಹಿಳೆಯರಿಗೂ ಅಂತ, ಆಮೇಲೆ ಹೇಳಿದ್ರಿ ಮನೆಯಲ್ಲಿ ಒಬ್ಬರಿಗೆ ಅಂಥೇಳಿ. ಈಗ ಅದರೊಳಗೂ ಕಟ್ ಯಾಕೆ ಮಾಡ್ತಾಯಿದ್ದೀರಿ? ನೀವು ಮುಂಚೆ ಕಂಡೀಷನ್ ಹಾಕಿದರೆ ನಾವು ಏನೂ ಪ್ರಶ್ನೆ ಮಾಡ್ತಿರಲಿಲ್ಲ. ಮುಂಚೆ ಕಂಡೀಷನ್ ಹಾಕಿದ್ರ ನೀವು? 55,000 ಜನ ಸತ್ತೋಗಿದ್ದಾರೆ ಅಂತ ಈಗ ಗೊತ್ತಾಯ್ತಾ ಅಂತ 3 ವರ್ಷದಲ್ಲಿ? 55,000 ಜನ ತೀರ್ಕೊಂಡಿದ್ದಾರೆ ಅನ್ನೋದನ್ನು ನೀವು ತೀರ್ಕೊಂಡ ತಕ್ಷಣ ಅಪ್ಡೇಟ್ ಮಾಡಬೇಕಿತ್ತು. ಮತ್ತು ನೀವು ಕೊಡೋದು ಕುಟುಂಬಕ್ಕೆ, ನೀವು ಕುಟುಂಬದಲ್ಲಿ ಒಬ್ಬರಿಗೆ, ಅವರಿಗಿಲ್ದೇ ಇರೋ ಅವ್ರ ಮನೆಯಲ್ಲಿ ಇನ್ನೊಬ್ಬರಿಗೆ ಯಾರು ಹಿರಿಯರಿದ್ದಾರೆ ಅವ್ರಿಗೆ ಕೊಡಬೇಕು. ನೀವೀಗ ಪ್ರತಿ ಮಹಿಳೆಯರಿಗೂ ಏನು ಕೊಡ್ತಾ ಇಲ್ಲ, ಕುಟುಂಬದಲ್ಲಿ ಒಬ್ಬ ಮಹಿಳೆಯರಿಗೆ ಅಂತ ನೀವು ಕೊಡ್ತಾ ಇರೋದು. ಆ ಮಹಿಳೆ ಏನಾದ್ರು ಯಾರ ಹೆಸರು ಹಿರಿಯ ಮಹಿಳೆ ತೀರ್ಕೊಂಡಿದ್ರೆ ಅದ್ರ ನೆಕ್ಸ್ಟ್ ಯಾರು ಇರ್ತಾರೆ ಅವರಿಗೆ ಅಲ್ಲೇನು ಅಕ್ರಮ ಏನಾಗಲ್ಲ, ಆ ಮನೆಗೆ ತಲುಪಲೇಬೇಕು, ಆ ಕುಟುಂಬಕ್ಕೆ ತಲುಪೋದು. ಅವ್ರು ಇಲ್ಲದೆ ಇದ್ದರೆ ಅತ್ತೆ ಇಲ್ಲದೆ ಇದ್ದರೆ ಸೊಸೆಗೆ ಸಿಗುತ್ತೆ, ಅಕ್ಕ ಇಲ್ಲದೆ ಇದ್ರೆ ತಂಗಿಗೆ ಸಿಗುತ್ತೆ, ಅಷ್ಟೇ ತಾನೇ. ಅದರಿಂದ ನೀವು ವ್ಯತ್ಯಾಸ ಏನಾಗಲ್ವಲ್ಲ. ನೀವು ಅದನ್ನು ಅಪ್ಡೇಟ್ ಮಾಡಿ ಕೊಡಬೇಕು. ಎಲ್ಲಿ ಅಪ್ಡೇಟ್ ಮಾಡ್ತಾಯಿದ್ದೀರಿ? ಎಲ್ಲಿ ಗೃಹಲಕ್ಷ್ಮಿ ಕೊಡಬೇಕಾಗುತ್ತೋ ಅಂಥೇಳಿ BPL ಕಾರ್ಡ್ ಕೊಡೋದನ್ನು ಕಟ್ ಮಾಡಿ ನಿಲ್ಲಿಸಿದಿರಿ ನೀವು. BPL ಕಾರ್ಡ್ ಕೊಟ್ಟರೆ ಗೃಹಲಕ್ಷ್ಮಿ ಕೊಡಬೇಕಾಗುತ್ತೆ. ಅದರಿಂದ ಅರ್ಹ ಫಲಾನುಭವಿಗಳು BPL ಕಾರ್ಡ್ನಿಂದಲೂ ವಂಚಿತರಾಗಿದ್ದಾರೆ. ಯಾಕೆಂದರೆ ನೀವು ಹೊಸ BPL ಕಾರ್ಡ್ ಕೊಡ್ತಾನೇ ಇಲ್ಲ. BPL ಕಾರ್ಡ್ ಕೊಟ್ಟರೆ ಗೃಹಲಕ್ಷ್ಮಿನೂ ಕೊಡಬೇಕಾಗತ್ತೆ. ಅದಕ್ಕಾಗಿ ಇದು ಸರಿಯಲ್ಲ. ಇದು ಕುರುಬ ಸಮುದಾಯಕ್ಕೆ ಕೊಟ್ಟಿರೋದು ಯಾಕೆ ಅಂತ ಕೇಳಲ್ಲ, ಉಳಿದವರಿಗೆ ಯಾಕೆ ಕೊಡಲಿಲ್ಲ ಅನ್ನೋದು ಅಷ್ಟೇ ನನ್ನ ಪ್ರಶ್ನೆ. ನೀವು ಅವ್ರಿಗೆ ಕೊಟ್ಟರೆ ಸರಿ ಇದೆ, ಕೊಡಿ, ಉಳಿದವರಿಗೂ ಕೊಡಿ. ನಿಮ್ಮ ಜಾತ್ಯತೀತತೆ ಅಂದ್ರೆ ಇದೇನಾ? ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಜಾತ್ಯತೀತ ನೀತಿನಾ? ಅಹಿಂದದೊಳಗೆ ಒಂದು ಜಾತಿ ಮಾತ್ರ ಇದೆಯಾ? ಈ ಪ್ರಶ್ನೆಯನ್ನು ನಿಮಗೆ ನೀವೇ ಹಾಕ್ಕೊಡಿ. ಜಾತ್ಯತೀತ ಅನ್ನೋದು ಅನ್ಸ್ಕೊಳ್ಳೋಕೆ ಅಂದರೆ ಎಲ್ಲ ಜಾತಿಯವರಿಗೂ ಸಮ ಅಂತ ನಾನು ಭಾವಿಸಿದ್ದೇನೆ. ನಿಮ್ಮ ದೃಷ್ಟಿಯಲ್ಲಿ ಜಾತ್ಯತೀತ ಅಂತ ಅನ್ಸ್ಕೊಳ್ಬೇಕು ಅಂದರೆ ಎಲ್ಲ ಜಾತಿಯು ಸಮ ಅಂತ ಪರಿಭಾವಿಸಬೇಕಾಗಿಲ್ಲ. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಈ ನೀತಿಯನ್ನು ಅನುಸರಿಸಿದರೆ ಮಾತ್ರ ಜಾತ್ಯತೀತ ಆಗ್ತಾನಾ ಕಾಂಗ್ರೆಸ್ಸಿಗರ ಪರಿಭಾಷೆಯಲ್ಲಿ? ಇದಕ್ಕೆ ನೀವೇ ಉತ್ತರಿಸ್ಬೇಕು.